ಆಗ ದಾಸರು ಒಂದೊಂದು ಮಾತು ಕೂಡ ಹೇಳಬೇಕಾದ್ರೆ ಎಷ್ಟು ಇದರಿಂದ ಹೇಳಿರ್ತಾರೆ. ರೋಗಾನುಭವ ಉಗ್ರ ತಪ್ಪು ಅಂತ ಹೇಳಿದ್ರೆ ನೋಡೋದಕ್ಕೆ ಏನ್ರಿ ರೋಗ ಬಂದಿತ್ತೋ ಇಲ್ಲವ್ರಿ, ನಾವು ಎಷ್ಟು ಒದ್ದಾಡ್ತಿದ್ದೀವಿ ಅನಿಸ್ಬಿಡ್ತು. ಗೊತ್ತಾಯ್ತಿಲ್ಲ. ಈಗ ತಮ್ಮ ಕಥೆ ಹೇಳ್ಕೊಂಡಾಗ ಲೆಕ್ಕ ಅವ್ರದ್ದು ಅಂಥ ದಾರಿದ್ರ್ಯ ಇತ್ತು, ಅಂಥ ಅಜ್ಞಾನ ಇತ್ತು, ಅದೆಲ್ಲ ಏನಾಯ್ತು ಅವ್ರದ್ದೀಗ ತಪಸ್ಸಾಗಿ ಚೇಂಜ್ ಆಗಿಬಿಟ್ಟು. ಇದು ತಪ್ಪಾದ ಶಿಕ್ಷೆ ಕೊಡೋ ಉದ್ದೇಶನೂ ಅದೇನೆ. ಶಿಕ್ಷೆ ಅನುಭವಿಸ್ಬಿಟ್ಟು ಏನು ಮಾಡ್ಬೇಕು, ನಾಳೆ ಅವನು ಇನ್ನೊಮ್ಮೆ ತಪ್ಪು ಮಾಡೋದಿಲ್ಲ ನಾನು ಅಂತ ಬರಬೇಕು. ಅದಕ್ಕೋಸ್ಕರ ಅವ್ರಿಗೆ ಅವಕಾಶ ಕೊಡೋದು. ಕೆಲವು ತಪ್ಪುಗಳಿಗೆ ಯಾಕೆ ಮರಣದಂಡನೆ ಅಂದರೆ ಚಾನ್ಸೇ ಇಲ್ಲ, ಪರಿಹಾರವಿಲ್ಲದ ತಪ್ಪು ಮಾಡಿದ್ದಾರೆ. ಜೈಲು ಎಂಬುದು ಒಂದು ದೃಷ್ಟಿಯಿಂದ ಅದು ಶಿಕ್ಷೆ, ಇನ್ನೊಂದು ದೃಷ್ಟಿಯಿಂದ ಅದು ಎಜುಕೇಷನ್. ಇನ್ಮೇಲೆ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಕೊಡೋದು. ಅದೇ ತಪ್ಪು ಪ್ರತಿ ದಿವಸ ಮಾಡ್ತಿದ್ರೆ ಏನು ಪ್ರಯೋಜನ ಇಲ್ಲ ಅದರೊಳಗೆ. ಕೆಲವರು ಇರ್ತಾರೆ, ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಯಾಕಂದರೆ ಬೇರೆ ಕೆಲಸ ಸಿಗೋದಿಲ್ಲ. ಸಾಯಂಕಾಲಕ್ಕೆ ವಾಪಸ್ಸು ಆದಷ್ಟು ಹಿಡ್ಕೊಂಡು ಹೋಗ್ರಿ ನಾನು ಆದಷ್ಟು ಬೇಗ ಅಂತ. ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾ ಜ್ಞಾನೈಕ ತಾನ ಪ್ರಭಾ ಸರ್ವ ಪ್ರಾಭವಶೆ ಅನ್ನೋ ಮಹಾ ಮಧ್ಯೆ ಹಾಕಿಬಿಟ್ಟಿದ್ದಾರೆ. ಇಲ್ಲಿ ಮಹಾ ಎಲ್ಲ ಸೇರಿಸ್ಕೋಬೇಕೀಗ. ಮಹಾ ಎಲ್ಲ ಸೇರಿಸಿದ್ರಲ್ಲ, ಮಧ್ಯೆ ಒಂದೊಂದು ಪದ ಹಾಕಿದ್ದೆಲ್ಲ ಎಲ್ಲ ಕಡೆ ಅದು ಹೇಳಿದ ದೆಹಲಿ ದೀಪನ್ಯಾಯ, ಈ ಕಡೆ ಆ ಕಡೆ ಹೊಂಚ್ಕೊಂಡ್ಬಿಡ್ಬೇಕು. ಆಗ ಇದು ಈ ಭಾಷೆ ಇದನ್ನು ಓದಿದಾಗ ವಿಷ್ಣು ಸಹಸ್ರನಾಮದ ಮಹಾ 5-6 ಪದಗಳು ಮಹಾಶಕ್ತಿ ಮಹಾದ್ವಿತಿ ಎಂಬುದೆಲ್ಲ ಯಾವ ರೀತಿ ನೋಡಬೇಕು ಎಂಬುದನ್ನು ತೋರಿಸ್ಕೊಡ್ತಾರೆ. ಅದು ಆಚಾರ್ಯ ಭಾಷ್ಯ ಅಂದರೆ ಅದಕ್ಕೆ ಜಗದ್ಗುರು ಅಂತ ಹೆಸರು. ಪ್ರತಿಯೊಂದು ಏನು ಹೇಳ್ತಾರೋ ಗುರುತ್ವ ಬರುತ್ತದೆ, ಪ್ರತಿಯೊಂದರಲ್ಲೂ ಗುರುತ್ವ ಇರುತ್ತೆ. ಕೆಲವು ನಮಗೆ ಗೊತ್ತಿತ್ತು ಎಂಬ ಹೇಳಾಗಿಲ್ವೇ ನಾವೀಗ. ಪ್ರತಿ ಹಂತದಲ್ಲೂ ನಮಗೆ ಅವ್ರು ಗೈಡ್ ಮಾಡೋದವರು. ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶ ಆವೃತ್ತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಪ್ರಪಂಚೋ ಇದೆ ವಿದ್ಯೆ ಪೂರ್ತಿ ಮುಗಿದೋಯ್ತು. ತದ್ಗತೋ ಭೇದೋ ನ ವಿದ್ಯತೆ ಇದೆ. ಒಟ್ಟು ಭೇದ ಇದೆ, ದೇವರಿಗೂ ನಮಗೂ ಭೇದ ಇಲ್ಲ, ದೇವರಿಗೂ ದೇವ್ರ ರೂಪಗಳಿಗೂ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅಷ್ಟಾದ ಮೇಲೆ ಜೀವೇಶ್ವರಗತೋ ಜೀವೇಶ್ವಥ ಜೀವ ಜಡಾತ್ಮನೋಹೋ ಇವೆಲ್ಲ ಪಂಚಭೇದಗಳು ಇಲ್ಲಿ ಹೇಳ್ತಾರೆ. ಮತ್ತೆ ಜೀವೇಶ್ವರಗತಃ ಅದಿಲ್ಲೇ ಇಲ್ಲ. ಜೀವೇಶು ಅಥ ಜೀವ ಜಡಾತ್ಮನೋ ಇದೆಲ್ಲ ಭೇದ ಇದೆ. ಜಡೇಶಯೋರ್ ಜಡೇಶ್ವೇವಂ ಪಂಚಭೇದ ಪ್ರಪಂಚಕಃ. ಪಂಚಭೇದ ಪ್ರಪಂಚಕಃ. 5 ಭೇದ ಇಲ್ಲದ ವಸ್ತು. ನಾವೊಬ್ಬರು ಕೂತಿದ್ದೇವೆ ಅಂದರೆ 5 ಭೇದ ಸಮೇತ ಕೂತಿದ್ದೇವೆ ಅಂತ ಅರ್ಥ. ಪ್ರತಿಯೊಂದು ವಸ್ತುವಿನ ಎಕ್ಸಿಸ್ಟೆನ್ಸಲ್ಲಿ ಏನಿದೆ, 5 ಭೇದ ಇದೆ. ದೇವರಿಂದ ಬೇರೆ ಅವನು, ಗೊತ್ತಾಯ್ತಾ. ಆಮೇಲೆ ಉಳಿದವರಿಂದ ಬೇರೆ, ಜಡಗಳಿಂದ ಬೇರೆ, ಆಮೇಲೆ ಜಡಗಳಿಂದ ಬೇರೆ, ಅದದು ಬೇರೆ. ನಮ್ಮ ದೇಹ ಬೇರೆ, ಉಳಿದವ್ರ ದೇಹ ಬೇರೆ, ಜಡ ಭೇದ. ನನ್ನ ದೇಹ ಅಂತ ಅನ್ಕೋತಿದ್ದಿಲ್ಲ ನಾವಿಲ್ಲ ಹೋದರೆ. ಪ್ರತಿ ಇದರಲ್ಲೂ ಕೂಡ 5 ಭೇದ ಅನುಸಂಧಾನ ಬರೋದ್ರಿಂದ ಅದು ನಿಜವಾದ ಜ್ಞಾನ. ಅದೇ ಪ್ರಕೃಷ್ಟ ಪಂಚಕತ್ವಾದ್ವಾ ಪ್ರಪಂಚೋಯಂ ಪ್ರಕೀರ್ತಿತ. ಈ ಪ್ರಪಂಚದ ಅರ್ಥನೇ ಅದು ಅಂತ ಹೇಳ್ಬಿಟ್ಟು ಪ್ರಪಂಚ ಹೀಗೆ 5 ವಿಶಿಷ್ಟವಾದ ಭೇದದಿಂದ ಕೂಡಿರೋದ್ರಿಂದ ಏನಂತ ಕರೀತಾರೆ, 3 ವಸ್ತು ಇದೆ ಅಂದರೆ 5 ಭೇದ ಇದೆ ಅಂತ ಅರ್ಥ. ಗೊತ್ತಾಯ್ತಾ. 3 ನಾವು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಎಷ್ಟು ಬರುತ್ತಾಗ 5 ಆಗಿಬಿಡ. 5 ಭೇದ ಪಂಚಭೇದ. ದೇವರು ಜೀವ ಜಡ 3 ಆಯಿತು, ಪಂಚಭೇದ ಬಂತಲ್ಲ. ಪ್ರತಿ ಹಿನ್ನೆಲೆಯಲ್ಲಿ ಭೇದ, ಪಂಚರೂಪ ಪಂಚಭೇದ ಎಲ್ಲವೂ ಅನುಸಂಧಾನಕ್ಕೆ ಬರಬೇಕು. ಪ್ರಕೃಷ್ಟ ಮೋಕ್ಷ ಹೇತುತ್ವ ತಜ್ಞಾನಂ ಪ್ರ ಇತಿ ಕಥ್ಯತೆ. ಈ ಜ್ಞಾನಕ್ಕೆ ಏನಂತ ಕರೀತಾರೆ, ಬರೀ ಪಂಚಕ ಪ್ರಪಂಚ ಅಂತ ಯಾಕೆ ಕರಿಬೇಕು, ಪಂಚಕ ಅನ್ಬೋದಾಗಿತ್ತಲ್ಲ ಅಂದರೆ ಇದು ಮೋಕ್ಷಕ್ಕೆ ಸಾಧನವಾದ ಜ್ಞಾನ. ಆದ್ದರಿಂದ ಇದು ಪ್ರಪಂಚ ಜ್ಞಾನ ಅಂತ ಕರೀತಾರೆ. ಪ್ರಪಂಚಕಃ ಇತಿ ಇತಿ ಕಥ್ಯತೆ. ಇತಿ ಅಂದರೆ ಉಪಸರ್ಗ, ಅದು ಉಪಸರ್ಗ ಸೇರಿಸಿ ಹೇಳ್ತಾರೆ ಅಂತ ಅರ್ಥ. ಪ್ರಕೃಷ್ಟ ಪಂಚಕತ್ವಾದ್ವ ಸಮಾರಾಧನೆ, ಊಟ ಮಹಾ ಸಮಾರಾಧನೆ ಪದದಲ್ಲಿ ಏನಿರುತ್ತಾಗ ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ. ಭಾರಿ ಐಟಮ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬರೀ ಊಟಕ್ಕೆ ಕರೆದಾಗ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮಹಾ ಸಮಾರಾಧನೆ ಅಂತ ಹೇಳಿದಾಗ ಅರ್ಥ ಇದೆ. ಇಲ್ಲ ಭೂಮ ಅಂತ ಹೇಳಿದಾಗ ಅರ್ಥ ಇದೆ. ನಿತ್ಯ ಭೂಮ ಮಾಡಿದ್ರೆ ಗತಿ ಏನಾಗ್ಬೋದು, ಸಾಧ್ಯ ಇಲ್ಲ. ಪ್ರಕೃಷ್ಟ ಪಂಚಕತ್ವಾದ್ವಾ ಪ್ರಪಂಚೋಯಂ ಪ್ರಕೀರ್ತಿತಃ ಯದ್ಯಯಂ ಸಾಧಿರೇವ ಸ್ಯಾತ್ ನಿವರ್ತೇತ ನ ಕದಾಚಾರ. ಇದು ಸಾಧಿಯಾಗಿದ್ದರೆ ಅದು ಹೋಗ್ಬೇಕಾಗಿತ್ತು. ಬಂದವರು ಅಂದರೆ ಹೋಗಲೇಬೇಕು ಅವರು. ಇಲ್ಲೇ ಇದ್ದವ್ರು ಯಾಕೆ ಹೋಗಬೇಕು? ಅನಾದಿ ಆಗಿದ್ದರೆ ಹೋಗ್ತಿರಲಿಲ್ಲ. ಇದು ಹೋಗಿಲ್ಲ ಆದ್ದರಿಂದ ಅನಾದಿ. ಬಂದಿದ್ದಾಗಿದ್ದರೆ ಅದು ಹೋಗ್ತಿತ್ತು, ಹೋಗೋದಿಲ್ಲ ಆದ್ದರಿಂದ ವಾಪಸ್ ಹೋಗ್ಬೇಕು. ಅದು ಬಾಬಾ ತರ್ಕಮುದ್ರೆಯಿಂದ ಹೇಳಿದ ಮಾತು. ಏನು ತಿಳ್ಕೊಂಬಿಟ್ರಿ ಇವರು? ಅದೇ ಸಿದ್ಧಾಂತ ಅಂತ ತಿಳ್ಕೊಂಬಿಟ್ರು, ತರ್ಕಮುದ್ರೆ. ಯದ್ಯಯಂ ಸಾಧಿರೇವಸ್ಯ. ಆ ತರ್ಕಮುದ್ರೆ ಅಂತ ಹೇಗೆ ಹೇಳ್ತೀರಿ ಅಂದರೆ ಇವೆಲ್ಲ ಕೊಟೇಶನ್ಸು. ಇವೆಲ್ಲ ಅರ್ಥ ನೋಡಿದಾಗ ಹೌದು ಹಾಗೆ ಹೇಳಿದರು.
ಶ್ರೀಕಾರ ಒಂದು ಮಾತಿದೆ, ಕಾಂಸ್ಯಘಂಟಾಂ ನವಾದಯೇತ್ ಅಂತಿದೆ. ಅದು ಎರಡು ರೀತಿ ಅರ್ಥ ಮಾಡ್ತಾರೆ. ಕಂಚಿನ ಗಂಟೆ ಬಾರಿಸಬಾರ್ದು ಅಂತ ಒಂದು ಅರ್ಥ, ತರ್ಕಂಬುದಿರ ಕಂಚಿನ ಗಂಟೆ ಬಾರಿಸ್ತಾ ಇರಬಾರ್ದು ಅದೇ ಆಗಬೇಕು ಅಂತ. ಎರಡು ಅರ್ಥದಲ್ಲೂ ಅವ್ರು ಹೇಳಿದ ಪ್ರಕಾರ ಎರಡು ಸಂಪ್ರದಾಯ ಎರಡೂ ಬಂದಿದೆ ನಮ್ಮಲ್ಲಿ. ಬೆಳ್ಳಿ ಗಂಟೆನೇ ಬಾರಿಸೋ ಪದ್ಧತಿನೂ ಇದೆ, ಎಲ್ಲ ಸ್ವರ್ಣದ್ದಿದ್ದು ಗಂಟೆ ಮಾತ್ರ ಕಂಚಿನ ಮಾಡೋದು ಇದೆ. ಈ ಅರ್ಥ ಮಾಡ್ಕೊಂಡಿದ್ದಕ್ಕೆ ಹಾಗಾಯಿತು. ಒಟ್ಟು ನಿಮಗೆ ಗಂಟೆ ಶಬ್ದ ಅಂದರೆ ನಾದ ಬರಬೇಕು. ಯಾವ ನಾದ ಆಗಬೇಕು? ಸರ್ವವಾದ್ಯಮಯೀ ಘಂಟ. ಗಂಟೆನೇ ಯಾಕೆ ಬಾರಿಸ್ತಾರೆ ಉತ್ತರ ಹೇಳ್ತಾರೆ ಪಂಚರಾತ್ರದಲ್ಲಿ. ಎಲ್ಲ ವಾದ್ಯದ ಗುಣನೂ ಗಂಟೆಯಲ್ಲಿ ಸೇರಿರೋದ್ರಿಂದ ಎಲ್ಲ ವಾದ್ಯ ಪೂಜೆ ಮಾಡೋಕ್ಕಾಗತ್ತಾ? ಕೆಲವು ಬಾರಿಸಕ್ಕೆ ಎರಡು ಕೈ ಉಪಯೋಗಿಸ್ಬೇಕು, ಯಾಕೆ ಪೂಜೆ ಮಾಡೋಂಗೇ ಇಲ್ಲ. ಅದಕ್ಕೆ ಹೇಳ್ಬೇಕು, ಗಂಟೆ ಬಾರಿಸ್ಬಿಟ್ಟು ಎಲ್ಲ ವಾದ್ಯ ಬಾರಿಸಿದ ಪುಣ್ಯ ಬರುತ್ತೆ ಅಂತ ಹೇಳಿ, ಅದು ಮ್ಯಾಜಿಕ್. ಆಗ ಗಂಟೆಗೆ ಎಷ್ಟು ಘಂಟಾನಾದ ಅದೆಲ್ಲ ಅರ್ಥ ಮಾಡ್ಕೊತಾ ಹೋದಾಗ ಪ್ರತಿಯೊಬ್ಬರು ಮಾಡ್ತಾರೆ. ಅದಕ್ಕೆ ಅದು ಹಸುರು ಹೋಗ್ಬಿಡ್ತಾರೆ. ಅದಕ್ಕೆ ಸರಿಯಾದ ಗಂಟೆಯನ್ನು ಬಾರಿಸ್ಬಿಟ್ಟಾಗ ಆಸುರ ಶಕ್ತಿ ಹೋಗ್ಬಿಡುತ್ತೆ. ಓಂಕಾರ ಬರುತ್ತೆ ಸರಿಯಾದ ಗಂಟೆಗೆ. ಓಂಕಾರ ಒಳ್ಳೆ ಗಂಟೆ ಟೆಸ್ಟ್ ಮಾಡಬೇಕಾದ್ರೆ ತಂದು ನಿಲ್ಲಿಸ್ಬಿಡ್ತಾರೆ. ಅದು ಬರುತ್ತೆ ನಿಮಗೆ ಟ್ಯೂನಿಂಗ್ ಫೋರ್ಕ್ ಅಂತ ತೋರಿಸ್ತಾರಲ್ಲ, ತನ್ನ ಶಬ್ದ ಆಗ್ತಾ ಇರುತ್ತೆ, ಗುಯ್ ಅಂತ ಶಬ್ದ ಬರುತ್ತೆ. ಅದು ನಿಧಾನವಾಗಿ ಬರುತ್ತೆ, ಅದು ಒಳ್ಳೆ ಗಂಟೆ. ಓಂಕಾರನೇ ಹೇಳೋದು. ಓಂ ಕೊನೆಗೆ ಶಾಂತ ಅತಿ ಶಾಂತ 8 ಇದು ಕಾಣಿಸ್ಬೇಕು ಅದರೊಳಗೆ, ಗೊತ್ತಾಯ್ತಾ? ಆಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ, ಅಷ್ಟು ಶಬ್ದ ಬರಬೇಕಾದ್ರೆ ಆಗ ಓಂ ಅಂತ ವಾದ್ಯ ಬರುತ್ತೆ. ಅಂಥ ಗಂಟೆಗಳು ಸಿಗುತ್ತೆ, ಭಾರಿ ರೇರ್ ಸಿಗಬೇಕಾದ್ರೆ ಅದು 7,000 10,000 ಆಗುತ್ತೆ. ಆದರೆ ಅದು ಒಳ್ಳೇದು ಕೇಳಿದರೆ ಅದು ಅಷ್ಟು. ಕೆಲವು ದೊಡ್ಡ ದೊಡ್ಡ ಗಂಟೆ ದೇವಸ್ಥಾನದಲ್ಲಿ ಹಾಕಿರ್ತಾರೆ, ಅದು ಒಬ್ಬ ಭಾಷೆ ಅಷ್ಟು ಜೋರಾಗಿ ಬರ್ತಾನೆ ಇರುತ್ತೆ ಶಬ್ದ. ಬರುತ್ತಂತೆ ಪೊಲೀಸ್ ವಿಜಲ್ ಹಾಕಿದ ತಕ್ಷಣ ಕಾಡು ಓಡೋಗ್ತಾರ ಹಾಗೆ ಓಂಕಾರ ಬಂದ ತಕ್ಷಣ ಆಸುರಿ ಶಕ್ತಿ ಹೋಗಿಬಿಡುತ್ತೆ. ಓಂಕಾರಕ್ಕೆ ಪ್ರತಿಪಾದ್ಯ ಪರಮಾತ್ಮನೇ, ಆದರೆ ಅಭಿಮಾನಿ ದೇವತೆಗಳು ವಾಯುದೇವರು. ಆದ್ದರಿಂದ ಅದ್ರ ಮಹತ್ವ ಬರ್ತದೆ. ಹರಿವಾಯುಗಳು ಇರಲೇಬೇಕು, ಮಿನಿಮಮ್ ಸ್ಟೇಜಲ್ಲಿ ಈಡು ಬಂದ್ಬಿಡ್ತಾರೆ. ಪೂಜ್ಯ ಪೂಜಕ ಅಲ್ಟಿಮೇಟ್ ಅವರೇ, ಅಲ್ಟಿಮೇಟ್ ಪೂಜಕರು ಇವರು, ಅಲ್ಟಿಮೇಟ್ ಪೂಜ್ಯ ಪರಮಾತ್ಮ. ಇಲ್ಲಿ ಯಾರಿಗೋ ಪೂಜೆ ಯಾರೋ ಮಾಡ್ತಾರೆ, ಕೊನೆ ಡೆಲಿವರಿ ಮಾಡ್ತಾ ಹೋದಾಗ ಇಬ್ಬರೇ ಉಳಿಯೋದು. ನಾನಿವರ್ತತೆ ಯತಸ್ತೇನ ನಾಯಂ ಸಾದಿರ್ಭವೇತ್ ಕ್ವಚಿತ್. ಇದು ವಾಪಸ್ ಹೋಗೋದು. ಈ ಅರ್ಥ ಅವರೇನು ಮಾಡಿದ್ರು ಸಂಸಾರಕ್ಕೆ? ನೀವೇ ಹೇಳಿ ನೋಡಿ. ಈಗ ಸಂಸಾರ ಹೋಗುತ್ತಾ ಆದ್ದರಿಂದ ಅದು ಸುಳ್ಳು ಅಂತ ಹೇಳಿದ್ರು ಅವರು. ಗೊತ್ತಾಯ್ತಾ? ಈಗ ಸಂಸಾರ ಪರಿಹಾರ ಮೋಕ್ಷ ಸಿಗುತ್ತೆ ಅಂದರೆ ಸಂಸಾರ ಸುಳ್ಳು ಅಂತ ಹೇಳಿದರು. ಅಲ್ಲ, ಇದು ಸಾಧಿ ಅಂತ ಆಯ್ತೆ ಹೊರತು, ಸಾಧಿ ಮೀನ್ಸ್ ಸನಿತ್ಯ. ಅವ್ರು ಸುಳ್ಳು ಅಂತ ಆಗಲಿಲ್ಲ. ಅವ್ರು ಹೇಗೆ ಸುಳ್ಳು ಅಂತ ಅರ್ಥ ಮಾಡ್ಕೊಂಡ್ರು? ಹಾಗೆ ಬಿಲ್ ಕೊಡೋದು ಹೇಗೆ ಡಾಕ್ಟ್ರಿಗೆ? ಅವರು ರೋಗವಾಸಿ ಆಯ್ತು ಡಾಕ್ಟ್ರೇ, ಎಲ್ಲ ಸುಳ್ಳು ಔಷಧಿ ಇತ್ತದು, ಸುಳ್ಳು ರೋಗ ಬಂದಿತ್ತು, ನೀವು ದುಡ್ಡು ಬಿಲ್ ಹಾಕಿ ಕೊಡಬೇಕು. ಹೋಗಿದೆಯಲ್ಲ ನೀವೇ ಹೇಳ್ತೀರಿ, ಇದ್ದೆ ತೋರಿಸಿ ಇಲ್ಲಲ್ಲ, ಅದು ರೋಗ ಬರೋ ಔಷಧಿ ಕೊಟ್ಟ ಕಳಿಸ್ತಾರೆ, ಬಿಡೋದಿಲ್ಲ. ಸತ್ಯ ಅಂತ ಒಪ್ಪಿಕೊಳ್ಳೋರು ಬಿಡೋದಿಲ್ಲ. ಅಂದರೆ ಎಷ್ಟು ಆಭಾಸ. ಎಲ್ಲಿ ಅಸತ್ಯ ಅಂತ ಹೇಳೋ ಜಾಗದೊಳಗೆ ಸುಳ್ಳು ಅಂತ ಹೇಳೋದು, ಸುಳ್ಳು ಅಂತ ಹೇಳಿದಾಗ ಅಸತ್ಯ ಅಂತ ಹೇಳೋದು, ಅನಿತ್ಯ ಆದಾಗ ಅಸತ್ಯ ಅಂತ ಹೇಳೋದು. ಆ ಪದ ಕರೆಕ್ಟಾಗಿ ಉಪಯೋಗಿಸ್ಬೇಕು. ಕಾಫಿ ಅಂತೇಳಿ ಟೀ ಕೊಟ್ಟರೆ ಒಪ್ಪೋದಿಲ್ಲ, ಇನ್ನು ಇದನ್ನು ಒಪ್ಲಕ್ಕಾಗತ್ತಾ? ಮಾಯೇತಿ ವಿಷ್ಣು ವಿಜ್ಞಾನ, ಮಾಯಾ ಅಂತ ಕರೆದ್ರಲ್ಲ ಅಂತ ಅದಕ್ಕೊಂದು ಅರ್ಥ ಇದೆ, ಈ ಅರ್ಥ ಅಲ್ಲ. ಮಾಯೇತಿ ವಿಷ್ಣು ವಿಜ್ಞಾನಂ ತಸ್ಮಿನ್ ತತತ್ವಾತ್ ನ ಕ್ವಚಿತ್. ಆಮೇಲೆ ಭ್ರಾಂತತ್ವಮಸ್ಯ ಯದ್ ವಿಷ್ಣುರ್ ನೈವ ಭ್ರಾಂತಿ ಕದಾಚರ. ಇದು ವಿಷ್ಣುವಿನ ಮಹಾತ್ಮೆ, ಆತ ಮಾಡಿದ್ದಾದ್ದರಿಂದ ಎಂದೂ ಸುಳ್ಳಾಗೋ ಚಾನ್ಸೇ ಇಲ್ಲ. ಅದು ಯಾರೋ ಹೋಗಿ ಕಾಲಕ್ಕೊಂದು ಬೆಳ್ಳಿ ಬಂಗಾರ ಕೊಡ್ತಾರೆ ಅಂತ ತಿಳ್ಕೊಂಬೋಣ. ಅವ್ರು ಯಾರೋ ನೋಡ್ತಾರೆ, ಭಾರಿ ಒಳ್ಳೆಯವನು ಭಾರಿ ಶ್ರೀಮಂತ, ಅವ್ರೇನು ಮಾಡ್ತಾರೆ? ಇವರು ಟೆಸ್ಟ್ ಮಾಡ್ಸಕ್ಕೆ ಹೋಗೋದಿಲ್ಲ. ಒಬ್ಬರು ಬಡವ, ಅವ್ರು ಕೊಟ್ಟ ತಕ್ಷಣ ಯೋಚನೆ ಮಾಡ್ತಾರೆ, ಅದು ಕೊಡಬಾರದು ಅಂತಲ್ಲ, ಹೌದು ಅಲ್ಲೂ ಯೋಚನೆ ಅವ್ನ ಪಾಪ ಕೊಟ್ಟಿರ್ಬೋದು, ಸ್ವಲ್ಪ ಡೌಟ್ ಬರುತ್ತೆ, ಅವ್ರು ಎಲ್ಲಿಂದ ಬರೋಕ್ಕೆ ಸಾಧ್ಯ ಐತೆ ನೋಡಿಸ್ತಾರೆ. ಎಷ್ಟೋ ಸರ್ತ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಕೊಡ್ತಾರೆ, ಇದು ಬಂಗಾರದಲ್ಲ, ಇದು ಕೋಟೆಡ್. ಅದು ತಪ್ಪಲ್ಲ, ಯಾಕಂದ್ರೆ ಅವ್ರ ಉದ್ದೇಶ ಏನಿದೆ? ಮೋಸ ಮಾಡೋ ಉದ್ದೇಶ ಅವರಿಗಿಲ್ಲ. ಅಷ್ಟಾದ್ರೂ ತೃಪ್ತಿ ಪಡೋರು, ಅದು ದೋಷ ಅಲ್ಲ. ಮೋಸ ಮಾಡಿದ್ರೆ ತಪ್ಪದು. ಅದಕ್ಕೆ ನಾವೇನು ಮಾಡಬೇಕು? ದೇವರು ಎಂದೂ ಮೋಸ ಮಾಡೋದಿಲ್ಲ. ಯಾಕೆ? ಲಕ್ಷ್ಮೀಪತಿ ಅವನು, ಭಾರಿ ಶ್ರೀಮಂತರೇ ಮೋಸ ಮಾಡೋದಿಲ್ಲ ಅಂತ ಲಕ್ಷ್ಮೀಪತಿ ಯಾಕೆ ಮೋಸ ಮಾಡ್ತಾನೆ? ಅವನು ಮೋಸ ಮಾಡೋ ಚಾನ್ಸೇ ಇಲ್ವಲ್ಲ, ಬೇಕಿಲ್ಲ. ನಾನವಾಪ್ತಂ ಅವಾಪ್ತವ್ಯಂ. ಇದೆಲ್ಲ ಯಾಕೆ ಅರ್ಥ ಹೇಳಬೇಕು ಅಂದರೆ, ಧಾಮ್ನಾ ಸ್ವೇನ ಸದಾ ನಿರಸ್ತಕೋಗಂ. ಧಾಮ್ನಾ ಸ್ವೇನ, ತನ್ನ ಸ್ವಂತ ಶಕ್ತಿಯಿಂದ ಎಲ್ಲ ಇದ್ದಾಗ ಯಾಕೆ ಇನ್ನೊಬ್ಬ ಮೋಸ ಮಾಡೋಕೆ ಯಾಕೆ ಮಾಡ್ತಾನೆ ಪರಮಾತ್ಮ? ದೋಷ ಇಲ್ಲ. ಮಾಯೇತಿ ವಿಷ್ಣು ವಿಜ್ಞಾನಂ. ಮಾಯಾ ಅಂದರೆ ಜ್ಞಾನ. ಅದು ಯಾವ ಜ್ಞಾನ? ವಿಷ್ಣು ಜ್ಞಾನ, ವಿಷ್ಣು ವಿಜ್ಞಾನ. ಅದು ತನ್ನ ಮಿತತ್ವಾಚ್ಚ ಕ್ವಚಿತ್. ದೇವರು ಸೃಷ್ಟಿ ಮಾಡಿದ್ದಾರೆ, ದೇವರು ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾನೆ, ಅದು ಸುಳ್ಳಾಗಲಿಕ್ಕೆ ಸಾಧ್ಯತೆ ಇಲ್ಲ. ಮಾಯೇತಿ ಭ್ರಾಂತತ್ವಮಸ್ಯ ವಿಷ್ಣು ನೈವ ಭ್ರಾಂತಿ ಕದಾಚರ. ನಮಗೆ ಭ್ರಾಂತಿಯಿಂದ ಏನೋ ಮಾಡಿಬಿಡ್ತೇವೆ ನಾವು.
ಭ್ರಾಂತಿಯಿಂದ ಕೊಂಡ್ಕೋಬಹುದು, ಭ್ರಾಂತಿಯಿಂದ ಮಾರಬಹುದು ಕೂಡ. ಎಷ್ಟೋ ಜನಕ್ಕೆ ಹಾಗಾಗಿರುತ್ತೆ. ಮದುವೆ ಕಾಲಕ್ಕೆ ಕೊಟ್ಬಿಟ್ಟಿರ್ತಾರೆ ಪಾಪ ಸುವರ್ಣದ್ದು. ಅವ್ರಿಗೆ ಒಂದು 20 ವರ್ಷ ಅವಕಾಶ ಬಂದಿಲ್ಲ, ಏನೋ ಈಗ ಮಾರೋ ಪ್ರಸಂಗನೋ ಕೊಡೋ ಪ್ರಸಂಗ ಅವ್ರು ನೋಡ್ತಾರೆ, ಅವೆಲ್ಲ ಡೂಪ್ಲಿಕೇಟು. ಅವ್ರು ಇಲ್ಲೇ ಇಲ್ಲ, ಮತ್ತೆ ಬಾಬಾ ಯಾರೂ ಇಲ್ಲೇ ಇಲ್ಲ, ಹೇಳ್ಬೇಡಕ್ಕೆ ಅವ್ರೀಗ ಮೋಸ. ಆದರೆ ಹಾಗಲ್ಲ. ಕೆಲವು ಸರಿ ತಿಳಿದ್ರೆ ಯಾವ ಕಾಲಕ್ಕೆ ಹೋದ್ರೂ ಅದು ಹಾಗೆ ಇರೋದು. ದೇವರು ಯಾಕೆ ಮಾಡೋದಿಲ್ಲ ಅಂದರೆ ದೇವ್ರ ಸಂಖ್ಯೆನೇ ಪಡ್ಲಕ್ಕೆ ಹೋಗಬೇಡಿ, ನಿರ್ದೋಷ ಅವರು. ಆದ್ದರಿಂದ ಜಗ ಸೃಷ್ಟಿ ಮಾಡಿದ್ದಾನೆ ಏನದು ಸತ್ಯ ಸೃಷ್ಟಿನೇ ಮಾಡಿದ್ದಾನೆ. ಎರಡು ತಿಳ್ಕೊಬೇಕು, ಒಳ್ಳೆಯದಕ್ಕೆ ಮಾಡಿದ್ದಾನೆ ಎರಡೆರಡು. ದೇವರು ಕೆಟ್ಟದ್ದು ಸೃಷ್ಟಿ ಮಾಡೋದಿಲ್ಲ, ಅದನ್ನು ಯಾವುದಕ್ಕೆ ಮಾಡಿದ್ದಾನೆ? ಒಳ್ಳೆಯದಕ್ಕೆ ಮಾಡಿದ್ದಾನೆ. ನಾವು ಒಳ್ಳೆ ಮಠಗಳಿಗೆ ಹೋದ ಕಾಲಕ್ಕೆ ವ್ರತಕ್ಕೆ ಬರುತ್ತಾ ಅಂತ ಕೇಳ್ತೀವಿ ನಾವು. ಏನು ಬೆಳೆಸಿದ್ರು ತೊಗೋತೀವಿ. ವ್ರತಕ್ಕೆ ಅವರಿಗೆ ನಮಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿದೆ, ಅಷ್ಟು ನಮಗೆ ಗಟ್ಟಿ ನಮಗೆ. ಆದ್ದರಿಂದ ಮೋಸದ ಪ್ರಶ್ನೆ ಇಲ್ಲ. ದೇವರಂತೂ ಸರ್ವೋತ್ತಮನಾದ್ದರಿಂದ ಯಾವ ಕಾಲಕ್ಕೂ ಮೋಸ ಮಾಡೋದಿಲ್ಲ. ರಮತೆ ಚಾತ್ರ ಯದ್ ವಿಷ್ಣು ನಹಿ ಭ್ರಾಂತಿ ರಮೇದ್ಧರಿ. ಭಗವಂತು ಕೂಡ ಭ್ರಾಂತವು ರಮೇದ್ಧರಿ. ಜಗ ಸೃಷ್ಟಿ ಮಾಡಿ ಪರಮಾತ್ಮ ಹಬ್ಬ ಎಂಥ ಸೃಷ್ಟಿ ಮಾಡಿಬಿಟ್ಟೆ ಅಂತ ಹೇಳೋದಾದರೆ ಅದು ಭ್ರಾಂತರ ಪ್ರಪಂಚ. ಅದು ತನ್ನ ತಾನೇ ವಂಚನೆ ಮಾಡ್ಕೊಂಡಾಗ. ಯಾತಕ್ಕೆ? ಹ್ಯಾಲ್ಯುಸಿನೇಷನ್, ಇಮ್ಯಾಜಿನೇಷನ್, ಆ ಥರ ಹುಚ್ಚುತನ ಅದು. ಅದು ಇಂಥ ಪರಮಜ್ಞಾನಿಯಾದ ಪರಮಾತ್ಮ ಜಗತ್ತು ಸೃಷ್ಟಿ ಮಾಡಿ ಕೊನೆಗೆ ಏನು ಅಂದ್ಕೊಂಡಂತೆ? ಬ್ರಹ್ಮಾವಬೋಧಶನಂ ಸೃಷ್ಟ ಪರಮಾತ್ಮ ಖುಷಿಪಟ್ಟದ್ದು. ಸುಳ್ಳು ಸೃಷ್ಟಿ ಮಾಡಿದ್ರೆ ಖುಷಿ ಪಡ್ತಾರಾ? ಇಲ್ಲ. ಆದ್ದರಿಂದ ಅದೇ ರಮೇತ್ ಹರಿಹಿ. ಆ ಸುಳ್ಳು ಸೃಷ್ಟಿಯಿಂದ ಯಾರು ಸಂತೋಷ ಪಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಪರಮಾರ್ಥೇ ಹರವು ನೈವ ಭೇದೋಸ್ತಿ ಜಡಜೀವವತ್ತೆ. ಅದು ಜಡಗಳಲ್ಲಿ ಪರಸ್ಪರ ಭೇದ ಇದೆ, ಜೀವರಲ್ಲಿ ಪರಸ್ಪರ ಭೇದ ಇದೆ. ಒಬ್ಬೇ ಜೀವನಲ್ಲಿ ಕೈಕಾಲು ಇತ್ಯಾದಿ ಭೇದ ಇದೆ. ಆದರೆ ಪರಮಾತ್ಮನ ಅದಿಲ್ಲ. ತಸ್ಮಾತ್ ಇದೆಲ್ಲ ಯಾತಕ್ಕೆ ಬಂದ ಪ್ರಸಂಗ ಅಂದರೆ ಎಲ್ಲ ಕಡೆ ಭೇದ ಇದೆ, ಅವರ ಅವಯವ ಇತ್ಯಾದಿ ಕಡೆ. ದೇವರಲ್ಲಿ ಇಲ್ಲ ಅಂತ ಹೇಳಿದ್ರು ದೊಡ್ಡ ಪ್ರಮೇಯಗಳ ಉಪನಿಷತ್ತು ಅದು. ಅದನ್ನು ಯಾವುದಕ್ಕೆ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಅದನ್ನು ಅಭೇದ ಪ್ರತಿಪಾದಕ ಅಂತ ತಿಳ್ಕೊಂಡ್ಬಿಟ್ರು. ಸೂಪರ್ ಸಿದ್ಧಾಂತನ ಯಾವುದಕ್ಕೂ ಉಪಯೋಗಿಸಿದಾಗಾಯ್ತು. ತಸ್ಮಾತ್ ಭೂತ ಭವಿಷ್ಯಾಖ್ಯ ಭವದಾಖ್ಯ ನೋಡಿ, ತಸ್ಮಾತ್ ಭೂತ ಭವಿಷ್ಯದಾಖ್ಯ ಭವದಾಖ್ಯ ಪರಾಭಿಧಾಹ ತದನ್ನೇ ಚೇಕ ಏವಾಸ್ಮಿನ್ ಓಂಕಾರಾಖ್ಯೇ ಜನಾರ್ದನ. ಆದ್ದರಿಂದ ಪ್ರತಿಯೊಂದು ಶಬ್ದನೂ ಕೂಡ ಪರಮಾತ್ಮನ ಪರನೇ ಹೇಳಬೇಕು. ಅವರೊಬ್ಬನೇ ಯಾವಾಗಲೂ ಉಳ್ಕೊಂಡು ಸ್ವಾತಂತ್ರ್ಯನ ಅವ್ರ ಬಗ್ಗೆ ಹೇಳಲೇಬೇಕು. ತದನ್ನೇ ಚೇಕ ಏವಾಸ್ಮಿನ್ ಓಂಕಾರಾಖ್ಯೇ ಜನಾರ್ದನ. ಆದ್ದರಿಂದ ಓಂಕಾರ ಪ್ರತಿಪಾದ್ಯ ಪರಮಾತ್ಮ ಒಬ್ಬನೇನೆ ಪರಮುಖ್ಯ ಯಾವಾಗಲೂ ಕೂಡ. ಅಜ್ಞಾತ ನಾಮಕೇ ತಸ್ಮಿನ್ ನಭೇದೋಸ್ತಿ ಕಥಂಚನ. ದೇವರಿಗೆ ಅಜ್ಞಾತ ಅಂತ ಹೆಸರಿದೆ. ಯಾಕೆ? ಪೂರ್ತಿ ತಿಳಿಯಲಿಕ್ಕಾಗೋದಿಲ್ಲಲ್ಲ. ಅಜ್ಞಾತ ಅಂದರೆ ಅಪ್ರಮೇಯ ಅಂತ, ಪೂರ್ತಿ ತಿಳಿಯಲಿಕ್ಕಾಗದವನು ಅಂತ ತಿಳಿಬೇಕು. ಇತಿ ಬ್ರಹ್ಮತರ್ಕೆ ಪದಾರ್ಥ ಕೌಮುತಿ ಮುಗಿತಾರೆ. ನಾಳೆ ದಿವಸ ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ತದವೋಚಮಹಂ ತೇನ ಪ್ರಿಯತಾಂ ಕಮಲಾ.